ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಬಾಬಿನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಬಾಬಿನ್ನ ಹೇಗೆ ನಾವು ನೀಟಾಗಿ ಮೇಂಟೈನ್ ಮಾಡಬೇಕು, ಇದನ್ನು ಹೇಗೆ ಅಂದರೆ ಬಾಬಿನ್ ಮತ್ತು ಕೇಸ್ನ ಹೇಗೆ ಹಾಕಬೇಕು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಬಾಬಿನ್ ಅಂತ ಕರಿತೀವಿ, ಇದಕ್ಕೆ ಕೇಸ್ ರೋಲ್ ಅಂತ ಕರಿತೀವಿ. ನೋಡಿ, ಇದಕ್ಕೆ ಹೀಗೆ ದಾರನ ಸುತ್ತಿರ್ತೀವಲ್ಲ, ಅದನ್ನು ಹೀಗೆ ಇಟ್ಕೋಬೇಕು. ನೋಡಿ, ಹೀಗಿಟ್ಕೊಂಡು ನೀಟಾಗಿ ಹೀಗೆ ಹಾಕಬೇಕು. ಮತ್ತು ಇಲ್ಲಿ ಸ್ವಲ್ಪ ಈ ಥರ ಹೀಗೆ ಎರಡು ಜಾಯಿನ್ ಆದಂಗೆ ಇರತ್ತಲ್ಲ, ಅಲ್ಲಿ ದಾರನ ಹೀಗೆ ತಗೊಂಡು ನೋಡಿ, ಮತ್ತು ಇಲ್ಲಿಂದ ಹೀಗೆ ತಗೋಬೇಕು. ನಿಧಾನಕ್ಕೆ ಹೀಗೆ ತಗೊಳ್ಳಿ, ತುಂಬ ಎಳೆದು ಬಿಟ್ಟರೆ ದಾರ ಕಟ್ಟಾಗಿಬಿಡುತ್ತೆ. ಮತ್ತು ಈ ಹೋಲ್ಗೆ ಬಂದು ಫಿಕ್ಸ್ ಆಗಬೇಕು. ನೋಡಿ ಹೀಗೆ. ನೆಕ್ಸ್ಟ್ ಏನು ಅಂತಂದರೆ, ಈ ಬಾಬಿನ್ನು ಮತ್ತು ಕೇಸ್ ಫಿಕ್ಸ್ ಮಾಡಿದ ಮೇಲೆ ಇಲ್ಲಿ ತುಂಬಾ ಗ್ಯಾಪ್ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಒಂದೊಂದು ಸಲ ಹೀಗೆ ಹಾಕಿದ್ರೆ ಹೀಗೆ ಬಿದ್ದೋಗ್ಬಿಡುತ್ತೆ. ನೋಡಿ, ಹಾಗೆ ಬಿದ್ದೋಗದೆ ಇರೋ ರೀತಿ ಫಿಕ್ಸ್ ಮಾಡಬೇಕು. ಆವಾಗ ನಿಮಗೆ ದಾರ ಒಂದೇ ಸರಿಯಾಗಿ ನೀಟಾಗಿ ಹೀಗೆ ಬರುತ್ತೆ ಮತ್ತು ಕರೆಕ್ಟಾಗಿ ಫಿಕ್ಸ್ ಆಗೋದ್ರಿಂದ ನಿಮಗೆ ದಾರ ಎಲ್ಲೂ ಕಟ್ಟಾಗೋ ಚಾನ್ಸು ಇರಲ್ಲ. ಅದಕ್ಕೋಸ್ಕರವಾಗಿ ನಾನಿಲ್ಲೊಂದು ವೇಸ್ಟ್ ಬಟ್ಟೆ ತೊಗೊಂಡಿದ್ದೀನಿ. ಅದನ್ನು ನಾನು ಒಂದು ಚಿಕ್ಕ ಪೀಸ್ನ ನೋಡಿ ಇದರ ಅಳತೆಗೆ ಹೀಗಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನ ದಾರ ಬಟ್ಟೆನ ಹೀಗೆ ಕಟ್ ಮಾಡಿದ್ದೀನಲ್ಲ, ನೋಡಿ ಇದನ್ನು ಹೀಗೆ ಒಳಗಡೆ ಹಾಕಿಬಿಟ್ಟು, ಅಂದರೆ ಕರೆಕ್ಟಾಗಿ ಹೋಲಿರೋ ಪಾರ್ಟ್ಗೆ ಹಾಕಿ ನೋಡಿ, ಹೀಗೆ ಹಾಕಿದರೆ ನಿಮಗೆ ಲೂಸ್ ಆಗಲ್ಲ. ನೋಡಿ ಫ್ರೆಂಡ್ಸ್, ಮತ್ತೊಂದು ಅಂತ ಅಂದರೆ, ನೀವು ದಾರ ಹಾಕಿರ್ತೀರಲ್ಲ ಈ ಥರ, ಅದು ಕರೆಕ್ಟಾಗಿ ನಿಮಗೆ ನೋಡಿ ಮಷೀನಿಗೆ ಹಾಕಿದ ಮೇಲೆ ಕರೆಕ್ಟಾಗಿ ಹೀಗೆ ಲೂಸಾಗಿ ಹೀಗೆ ಬರಬೇಕು. ಒಂದೊಂದು ಸಲ ಗಟ್ಟಿಯಾಗಿಬಿಟ್ಟಿರತ್ತೆ, ಅಂದರೆ ದಾರ ಕಟ್ ಅಂದರೆ ತುಂಬ ಟೈಟಾಗಿ ಹೀಗೆ ಬರ್ತಿರತ್ತೆ. ಆವಾಗ ಏನು ಮಾಡಬೇಕು ಅಂತ ಅಂದರೆ, ಈ ಮಷಿನ್ ಜೊತೆಗೆ ನಿಮಗೆ ಸಣ್ಣದಾದ ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿರ್ತಾರಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಇಲ್ಲೇನು ಒಂದು ಸ್ಕ್ರೂ ಇರುತ್ತೆ ನೋಡಿ, ಅದನ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು. ಅಂದರೆ ತುಂಬ ಟೈಟು ಇರಬಾರ್ದು ಈ ಸ್ಕ್ರೂ, ತುಂಬ ಲೂಸು ಇರಬಾರ್ದು. ಮತ್ತೊಂದೇನು ಅಂತಂದರೆ, ನಿಮಗೆ ಈ ದಾರ ಸುತ್ತಿದ್ದು ಕರೆಕ್ಟಾಗಿದೆ ಅಂತ ಆದರೆ ನೋಡಿ ನೀವು ಹೀಗೆ ದಾರನ ಹಾಕಿರ್ತೀವಲ್ಲ, ಈ ಹೋಲ್ಗೇನು ಕರೆಕ್ಟಾಗಿ ಫಿಕ್ಸ್ ಆಗಿರತ್ತಲ್ಲ, ಅಂದರೆ ನಿಮ್ಮ ಹತ್ರ ಈ ಪಾರ್ಟಲ್ಲಿ ಕೆಲವೊಂದು ನಾರ್ಮಲ್ ಮಷೀನಿಂದು ಬಾಬಿನ್ ಆದರೆ ಈ ಹೋಲ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ವಿತ್ ಜಿಗ್ಜಾಗ್ ಮಷೀನದ್ದು ಬಾಬಿನ್ ಕೇಸ್ ಇದು. ನೋಡಿ, ಹೀಗೆ ಹಿಡ್ಕೊಂಡ್ರೆ ನೋಡಿ ನೋಡಿ ದಾರ ಕಟ್ಟಾಗಲ್ಲ ಮತ್ತು ಇದು ಬಿದ್ದು ಹೋಗಲ್ಲ. ಹೀಗೆ ಸ್ಟ್ರೈಟಾಗಿದ್ದರೆ ಇದು ನಿಮಗೆ ಕರೆಕ್ಟಾಗಿ ದಾರ ಸುತ್ತಿದ್ದು ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ, ಮತ್ತೊಂದು ಅಂತ ಅಂದರೆ, ಈ ಬಾಬಿನ್ ಕೇಸ್ನ ನಾವು ಹೇಗೆ ಮಷಿನ್ಗೆ ಆಯಿಲ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ನಾವು ಬಾಬಿನ್ ಕೇಸ್ಗೂ ಸಹ ಆಯಿಲ್ ಮಾಡಬೇಕಾಗಿರತ್ತೆ. ನೋಡಿ, ಈ ಕ್ಯಾನಲ್ಲಿ ಆಯಿಲ್ ಹಾಕಿದ್ದೀವಿ, ಇದಕ್ಕೂ ಸಹ ಇಲ್ಲಿ ಆಯಿಲ್ ಮಾಡಬೇಕು. ಇಲ್ಲ ಅಂದರೆ ರಸ್ಟ್ ಬಂದುಬಿಡತ್ತೆ. ಮತ್ತು ಒಂದೊಂದು ಸಲ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಒಳಗಡೆ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ, ಅದು ಹಾಗಿರಬಾರ್ದು ಅಂತ. ಆದರೆ ನೀವು ಪ್ರತಿ ಸಲನೂ ಒಂದು ಸ್ವಲ್ಪ ದಿವಸ ಅಂದರೆ 15 ಡೇಸ್ಗೆ ಒಂದು ಸಲ ಆಯಿಲ್ ಮಾಡ್ತಾ ಇರಬೇಕು. ನೋಡೋದ್ರಲ್ವಾ ಫ್ರೆಂಡ್ಸ್, ಬಾಬಿನ್ನ ಹೇಗೆ ನೀವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು, ಮತ್ತು ದಾರನ ಹೇಗೆ ಕರೆಕ್ಟಾಗಿ ಹಾಕ್ಬೋದು, ಮತ್ತು ಲೂಸ್ ಬರಾದಾಗ ಹೇಗೆ ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಬಾಬಿನ್ನ ಕರೆಕ್ಟಾಗಿ ಇಟ್ಕೋಬೋದು ಅಂತ ಗೊತ್ತಾಯ್ತಲ್ವಾ. ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ
ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋದಿಂದ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.